ಸಿಲಿಕಾನ್ ಸಿಟಿಯಲ್ಲಿ ನೆನೆ ಭಾರಿ ಮಳೆ ಆಗಿತ್ತು, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಯಶವಂತಪುರ, ಹೆಬ್ಬಾಳ, ವಿಜಯನಗರ ಸೇರಿದಂತೆ ಮೆಜೆಸ್ಟಿಕ್ ಹಾಗೂ ಇತರೆ ಏರಿಯಾಗಳಲ್ಲಿ ವರುಣರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಯಿತು. ಯಶವಂತಪುರದಿಂದ ಗೊರಗುಂಟೆಪಾಳ್ಯದ ತನಕ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ತುಮಕೂರು ಮಾರ್ಗವಾಗಿ ಊರಿಗೆ ತೆರಳೋರು ಪರದಾಡಬೇಕಾಯಿತು. ಈ ಕುರಿತು ಕೂಡ ಒಂದು ಪ್ರತ್ಯಕ್ಷ ವರದಿ ಇದೆ. ಅಲ್ಲಿನ ಸ್ಥಿತಿಗತಿ ಹೇಗಿತ್ತು ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಜಿಟಿ ಮಳೆ ನಡುವೆ ಸದ್ಯ ತಡರಾತ್ರಿ 11:11 ಆದರೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಆಗಿಲ್ಲ. ಗಮನಿಸ್ತಾ ಇದ್ರಿ, ವೀಕೆಂಡ್ ಎಫೆಕ್ಟ್ನಲ್ಲಿ ಇಲ್ಲಿ ಸದ್ಯ ಭಾರಿ ಟ್ರಾಫಿಕ್ ಉಂಟಾಗಿರುವಂಥದ್ದು. ಗೊರಗುಂಟೆಪಾಳ್ಯ, ರಾಜ್ಕುಮಾರ್ ರಸ್ತೆ, ಇಸ್ಕಾನ್ ಟೆಂಪಲ್, ಒರಾಯನ್ ಮಾಲ್, ಸ್ಯಾಂಡಲ್ ಸೋ ಫ್ಯಾಕ್ಟರಿ ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದ ಟ್ರಾಫಿಕ್ ಉಂಟಾಗಿದೆ. ಗಮನಿಸ್ತಾ ಇದ್ದೀರಿ, ವಾಹನ ಸವಾರರು ಪರದಾಡುವಂತಹ ದೃಶ್ಯಾವಳಿಗಳನ್ನ ಕಾಣ್ತಾ ಇದ್ದೀರಿ. ಪ್ರಮುಖವಾಗಿ ಒಂದ್ ಕಡೆ ಜಿಟಿ ಮಳೆ ಶುರುವಾಗಿದೆ. ಮಳೆ ನಡುವೆ ಕೂಡ ವಾಹನ ದಟ್ಟಣೆ ಹೆಚ್ಚಾಗಿದೆ. ವೀಕೆಂಡ್ ಇರುವಂತ ಹಿನ್ನೆಲೆಯಲ್ಲಿ ವೀಕೆಂಡ್ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಸಾಮಾನ್ಯವಾಗಿ ವೀಕೆಂಡ್ಗಳಲ್ಲಿ, ಅದರಲ್ಲೂ ಕೂಡ ಲಾಂಗ್ ವೀಕೆಂಡ್, ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನಗಳು ರಜೆ ಇದ್ರೆ ಈ ರೀತಿಯಾದಂತಹ ವಾತಾವರಣ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ ಅದರ ಎಫೆಕ್ಟ್ ಈಗ ಗಮನಿಸ್ತಾ ಇರುವಂತದ್ದು. ಮಧ್ಯೆ ಒಂದ್ ಕಡೆ ಇದೇ ಲೇನ್ ನಲ್ಲಿ ಈಗಾಗಲೇ ಆಂಬ್ಯುಲೆನ್ಸ್ ಒಂದು ಕೂಡ ಸಿಕ್ಕಿ ಹಾಕಿಕೊಂಡಿದೆ. ಅದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ದೊಡ್ಡ ಪ್ರಮಾಣದ ಟ್ರಾಫಿಕ್ ಉಂಟಾಗಿದೆ. ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಸಂಚಾರವನ್ನು ಮಾಡುವಂತವರ ಸಂಖ್ಯೆ ಹೆಚ್ಚಾದಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಮಸ್ಯೆ ಈ ಭಾಗದಲ್ಲಿ ಉಂಟಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಗೊರಗುಂಟೆಪಾಳ್ಯ ಜೊತೆಗೆ ಒರಾಯನ್ ಮಾಲ್, ಸ್ಯಾಂಡಲ್ ಸೋ ಫ್ಯಾಕ್ಟರಿ, ಇಸ್ಕಾನ್ ಟೆಂಪಲ್, ರಾಜ್ಕುಮಾರ್ ರಸ್ತೆ ಈ ಭಾಗಗಳಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಉಂಟಾಗಿರುವಂತದ್ದು. ಅಂದ್ರೆ ಶುಕ್ರವಾರ ಗುಡ್ ಫ್ರೈಡೇ ಇದೆ, ಅದೇ ರೀತಿ ಶನಿವಾರ, ಭಾನುವಾರ ಸಾಮಾನ್ಯವಾಗಿ ರಜೆಗಳಿರುತ್ತೆ. ಸೊ ಆ ಕಾರಣಕ್ಕಾಗಿ ಕಳೆದ ವಾರ ಕೂಡ ಲಾಂಗ್ ವೀಕೆಂಡ್ ಇತ್ತು. ಸೊ ಈ ವಾರ ಮತ್ತೆ ವೀಕೆಂಡ್ ಅಲ್ಲಿ ರಜಾ ಹೆಚ್ಚಾಗಿ ಸಿಕ್ಕಿರುವಂತ ಕಾರಣಕ್ಕಾಗಿ ಜನ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಪರಿಣಾಮವಾಗಿ ಈ ಭಾಗದಲ್ಲಿ ಹೆಚ್ಚಿನ ಟ್ರಾಫಿಕ್ ಉಂಟಾಗ್ತಾ ಇದೆ. ವಾಹನ ಸವಾರರು ಒಂದ್ ಕಡೆ ಮಳೆ ಬರ್ತಾ ಇದ್ರು ಕೂಡ ಮಳೆ ನಡುವೆಯೂ ಕೂಡ ಟ್ರಾಫಿಕ್ ಅಲ್ಲೇ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ರಾಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಟ್ರಾಫಿಕ್ ಮಳೆ ಜೊತೆಗೆ ಯಾವಾಗ ಈ ಪೀಕ್ ಅವರ್ನಲ್ಲಿ ಮಳೆ ಕಾಣಿಸ್ಕೊಳ್ಳುತ್ತೋ, ಟ್ರಾಫಿಕ್ ಸಮಸ್ಯೆ ಇರುತ್ತೋ, ಪರಿಸ್ಥಿತಿ ವರ್ಸ್ಟ್ ಆಗುತ್ತೆ. ಒಂದು ರೀತಿ ಮಳೆ ಯಾಕಾದರೂ ಬರುತ್ತಪ್ಪ ಅಂತ ಬೆಂಗಳೂರಿಗರು ಕೈ ಹಿಸ್ಕೊಳ್ಳೋ ರೀತಿ ಆಗುತ್ತೆ. ಕೆಲವರಿಗೆ ಮಳೆ ಸಂಭ್ರಮ, ಕೆಲವರಿಗೆ ಮಳೆ ಶೋಚನೀಯ ಪರಿಸ್ಥಿತಿಯನ್ನು ತರುತ್ತೆ. ಬೆಂಗಳೂರಿಗರಿಗೆ ಸಂಭ್ರಮಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಶೋಚನೀಯ ಪರಿಸ್ಥಿತಿಗೆ ತಳ್ಳಲ್ಪಡುತ್ತೆ. ಕಾರಣ ಅರ್ಧಂಬರ್ಧ ಅಲ್ಲಿ ಕಾಮಗಾರಿಗಳಾಗ್ತಾ ಇರುತ್ತೆ, ಎಷ್ಟೋ ತಿಂಗಳಿಂದ ಆಗ್ತಿರುತ್ತೆ. ಯಾವ ಕಾಮಗಾರಿ ಯಾಕೆ ಮಾಡ್ತಿರ್ತಾರೆ ಅನ್ನೋ ಅರಿವು ಸ್ವತಃ ಅಧಿಕಾರಿಗಳು ಕೂಡ ಇರಲ್ಲ. ಯಾಕಂದರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ಮು. BWCSP ಅವ್ರು ಮಾಡೋ ಕೆಲಸ BBMP ಗೊತ್ತಾಗಲ್ಲ, BBMP ಮಾಡೋ ಕೆಲಸ BD ಅವ್ರಿಗೆ ಗೊತ್ತಾಗಲ್ಲ. ಸೊ ಸಂವಹನದ ಕೊರತೆಯಿಂದ ನೇರ ಪರಿಣಾಮವನ್ನು ಪ್ರತಿ ಮಳೆಗೂ ಎದುರಿಸೋರು ಯಾರು ಅಂತ ಕೇಳಿದರೆ ಅದು ಬೆಂಗಳೂರಿನ ಜನ.